ಮೊದಲನೇದಾಗಿ ಏಪ್ರಿಲ್ 5 ಡೇಟ್ ನೆನ್ಪಿಟ್ಕೊಳ್ಳಿ, ಏಪ್ರಿಲ್ 5 ಮ್ಯಾಟ್ನಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಥಿಯೇಟ್ರಲ್ಲಿ. ದಯವಿಟ್ಟು ಎಲ್ಲ ಹೋಗಿ ಥಿಯೇಟ್ರಲ್ಲೇ ಸಿನಿಮಾ ನೋಡಿ. ಈ ಸಿನಿಮಾ ಎಲ್ಲರೂ ಕೇಳ್ತಿರ್ತಾರೆ ಯಾಕೆ ನೋಡಬೇಕು ಪ್ರತಿ ಸಲನೂ ನಿಮ್ಮ ಸಿನಿಮಾ ಯಾಕೆ ನೋಡಬೇಕು ಯಾಕೆ ನೋಡಬೇಕು ಅಂದರೆ ನಮ್ಮ ಸಿನಿಮಾದಲ್ಲಿ ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ, ಅದಕ್ಕೆ ನೋಡಬೇಕು ಅಂತ ನಾನು ಹೇಳ್ತೀನಿ. ಸರಿನಾ? ರಚಿತಾ ರಾಮ್ ಅವರಿದ್ದಾರೆ, ಇನ್ನೇನು ಬೇಕು ಸಿನಿಮಾದಲ್ಲಿ ಅಲ್ವಾ? ಅವರಿದ್ರು ಸಾಕಲ್ವಾ ನೋಡೋದಕ್ಕೆ ಅಲ್ವಾ? ಸತೀಶ್ ಅವರಿದ್ದಾರೆ, ಶಿವರಾಜ್ ಕೆ ಆರ್ ಪೇಟ್ ಅವರಿದ್ದಾರೆ, ನಾನಿದ್ದೀನಿ, ಪೂರ್ಣಚಂದ್ರ, ದಿಗಂತ್ ಅವರು, ಒಂದು ದೊಡ್ಡ ತಾರಾ ಬಳಗ ಇದೆ ಸಿನಿಮಾ ತುಂಬ. ದಯವಿಟ್ಟು ಬಂದು ಸಿನಿಮಾ ನೋಡಿ. ಯಾವ್ದಾದ್ರು ನೀವು ಹಾಸ್ಪಿಟ್ಲಿಗೆ ಹೋದರೆ ಏನು ಹೇಳ್ತೀರಾ? ಈಗ ಒಬ್ರು ಹೋದರೆ ನಾನು ಆ ಡಾಕ್ಟ್ರ್ ಹತ್ರ ಹೋಗಿದ್ದೀನಿ, ನೀನು ಹೋಗು ವಾಸಿ ಆಗುತ್ತೆ ಅಂತ ಹೇಳ್ತೀವಿ ಅಲ್ವಾ? ಯಾರು ಒಳ್ಳೆ ಡಾಕ್ಟ್ರ್ ಇದ್ದರೆ ಆ ನಂಬಿಕೆ ಮೇಲೆ ನಾನು ಹೇಳ್ತೀನಿ, ಈ ಡಿ ಬಾಸ್ ಬಂದು ಟ್ರೇಲರ್ ಲಾಂಚ್ ಮಾಡ್ತಿದ್ದಾರೆ, ಈ ಸಿನಿಮಾ ಹಿಟ್ ಆಗುತ್ತೆ ಅಂತ. ಯಾಕೆಂದ್ರೆ ಹಳೆ ಪೇಷಂಟ್ ನಾನು ಮುಂಚೆ ನನ್ನ ಟಗರಪಲ್ಲೆ ಟ್ರೇಲರ್ ರಿಲೀಸ್ ಅವ್ರು ಮಾಡಿದ್ರು. ಸೊ ಹಂಗೆ ನಾನು ಹೇಳ್ತಾ ಇದ್ದೀನಿ, ಅವ್ರು ಬಂದರೆ ಟ್ರೇಲರ್ ಲಾಂಚ್ ಮಾಡಿದ್ರೆ ಸಿನಿಮಾ ಹಿಟ್ ಆಗುತ್ತೆ ಅಂತ. ಮತ್ತು ಗೆಳೆಯ ಡಾಲಿ ಧನಂಜಯ್ ಬಂದಿದ್ದಾರೆ, ಅವ್ರು ಯಾವತ್ತೂ ಅಷ್ಟೇ ಫ್ರೆಂಡ್ಸ್ ಏನೇ ಮಾಡಿದ್ರು ಅದನ್ನ ಯಾವತ್ತೂ ಅಂದರೆ ನಿಮ್ಮ ಬೆನ್ನೆಲುಬಾಗಿ ನಾನು ಇದ್ದೇ ಇರ್ತೀನಿ, ನೀವು ಏನು ಮಾಡ್ತೀವೋ ಮಾಡು ಅಂತ. ಸೊ ಇವತ್ತು ಎಲ್ರಿಗೂ ಟೀಮ್ಗೂ ಮುಂಚೆನೇ ನೋಡಿ ಅವರೇ ಬಂದು ಕೂತಿದ್ದಾರೆ. ಇದು ಒಂದು ಸೂಚನೆ ಅಷ್ಟೇ. ಎಸ್, ಡಾಲಿ ಬರೀ ಡಾಲಿ ಅಲ್ಲ, ಡಾಲಿ ಗೆಳೆಯರ ಡಾಲಿ. ಮತ್ತು ಸತೀಶ್ ಅವರು ಅವ್ರ ಬಗ್ಗೆ ಹೇಳಬೇಕು ಏನಂತಂದರೆ, ಈಗ ನಾವೆಲ್ಲ ಒಂದು ಸಣ್ಣ ಗ್ರಾಮದಿಂದ ಸಣ್ಣ ಊರುಗಳಿಂದ ಬಂದು ಏನೋ ಕನಸು ಕಟ್ಕೊಂಡು ಬಂದು ಏನೋ ದೊಡ್ಡದಾಗಿ ಮಾಡಬೇಕು ಅಂತ ಬಂದು ಏನೋ ಸಾಧನೆ ಮಾಡಿರ್ತೀವಲ್ಲ, ಅದಕ್ಕೆ ದೊಡ್ಡ ಉದಾಹರಣೆ ನಮ್ಮ ನೀನಾಸಂ ಸತೀಶ್ ಅವರು. ಒಂದು ಸಣ್ಣ ಕುಟುಂಬದಿಂದ ಬಂದು ಇಷ್ಟೊಂದು ದೊಡ್ಡ ಸಾಧನೆ ಮಾಡಿದ್ದಾರೆ. ಈ ಮಟ್ಟಕ್ಕೆ ಏರೋದ್ರಲ್ಲಿ ಸತೀಶ್ ಅವರು ನನಗೆ ಅವ್ರ ಪರಿಚಯ ಆದಮೇಲೆ ನಾನು ಅವ್ರನ್ನ ಯಾವತ್ತು ನನಗೆ ಬೇಜಾರಾದರೆ ನಾನು ಸತೀಶ್ ಫೋನ್ ಮಾಡ್ತಾಯಿದ್ದೆ, ಹಿಂಗೇನೋ ಬೇಜಾರಾಗ್ಬಿಟ್ಟಿದೆ ಸತೀಶ್ ಏನು ಮಾಡೋದು ಅಂತ. ಎಲ್ಲ ಕರೆದು ಉಗಿದು ಉಪ್ಪು ಖಾರ ಹಾಕ್ತಿದ್ರು ಚೆನ್ನಾಗಿ. ನಿನ್ಗೇನೋ ಯಾಕೆ ಬಂದಿದೆ, ಎಲ್ಲಿದ್ದೆ ನೀನು, ಈಗ ಎಲ್ಲಿಗೆ ಬಂದಿದೆಯಾ, ಖುಷಿ ಪಡೆಯ ನೀನು ಅಂತ. ಅಂದರೆ ಆ ಥರದ್ದು ಮೋಟಿವೇಟ್ ಮಾಡ್ತಾಯಿದ್ರು ನಮ್ಮನ್ನು ಯಾವಾಗಲೂ ಸತೀಶ್ ಅವರು. ಅವ್ರಿಗೆ ಒಳ್ಳೇದಾಗಬೇಕು. ಮತ್ತು ಮೊದಲನೇ ಬಾರಿ ಒಬ್ಬರು ಮಹಿಳಾ ನಿರ್ಮಾಪಕರು ಈ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ. ಈ ಸಿನಿಮಾ ಫೀಲ್ಡಲ್ಲಿ ಈ ಥರ ಮಹಿಳಾ ನಿರ್ಮಾಪಕರು ಇರೋದು ಕಡಿಮೆ, ಅವ್ರಿಗೂ ಒಳ್ಳೇದಾಗಬೇಕು. ಆ ಥರ ಮಹಿಳಾ ನಿರ್ಮಾಪಕರು ಇನ್ನೊಬ್ರು ಆಗ್ಬೋದು, ರಚಿತಾ ರಾಮ್ ಅವರು. ಅವ್ರಿಗೆಲ್ಲ ಕೆಪಾಸಿಟಿ ಇದೆ, ಅವರು ನಿರ್ಮಾಪಕರು ಆಗಬೇಕು. ಮತ್ತು ಒಂದು ಒಳ್ಳೆ ಕತೆ ನಮ್ಮ ಸಿನಿಮಾ, ಒಂದು ಒಳ್ಳೆ ಹಾರರ್ ಸಿನಿಮಾ, ಒಂದು ಒಳ್ಳೆ ಹಾರರ್ ಕಾಮಿಡಿ, ಮಜಾ ಇದೆ ಸಿನಿಮಾ. ನೀವೆಲ್ಲ ನೋಡಿಕೊಂಡು ಥಿಯೇಟ್ರಲ್ಲಿ ಯೂಶ್ವಲಿ ಹಾರರ್ ಸಿನಿಮಾಗಳಲ್ಲಿ ನೋಡ್ತಿರ್ತೀವಿ ಗೊತ್ತಾ, ಈಗ ಬರುತ್ತೆ ನೋಡು ಅಂತ. ಆ ಥರದ್ದೊಂದು ಸಿನಿಮಾ ಇದು. ಸೊ ನಿಮಗೆಲ್ಲ ಇಷ್ಟಪಡ್ತೀರಾ ನೋಡಿ. ಥ್ಯಾಂಕ್ ಯು.